ಆತ್ಮೀಯರೇ ನಮಸ್ಕಾರ. ತಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ. ಮೊದಲನೇದಾಗಿ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ 50,000 ಚಂದಾದಾರರು ಮೀರಿದ್ದಕ್ಕೆ ನಿಮಗೆ ಕೃತಜ್ಞತೆ. ಟೈಮ್ ಸರಿಯಾಗಿ ಊಟ ಮಾಡ್ತಾ ಇದ್ದೀವಿ, ಅದಕ್ಕೆ ರೈತರಿಗೆ ಕೃತಜ್ಞತೆ. ರಾತ್ರಿ ಹೊತ್ತು ನಿದ್ದೆ ಮಾಡ್ತಾ ಇದ್ದೀವಿ, ಯಾಕೆಂದ್ರೆ ನಮ್ಮ ದೇಶನ ಸೈನಿಕರು ಕಾಪಾಡ್ತಾ ಇದ್ದಾರೆ, ಅವರಿಗೆ ಕೃತಜ್ಞತೆ. ಈ ಥರ ನಾವು ಪಟ್ಟಿ ಹಾಕ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ಜನಕ್ಕೆ ಕೃತಜ್ಞತೆಯನ್ನು ಹೇಳಬೇಕಲ್ವ ಸ್ನೇಹಿತರೆ? ಕೃತಜ್ಞತೆ ಪದದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ನಾನು ಕೇಳಿದಾಗ ದೇವರಾಜ್ ಅವರು ಧನ್ಯತಾ ಭಾವ ಅಂತ ಹೇಳಿದ್ರು. ಮಂಜುಳಾ ಅವರು ಆಮ್, ಮನುಷ್ಯನಿಗೆ ಮಾರ್ಗದರ್ಶನ ತುಂಬ ಮುಖ್ಯ. ಯೂಟ್ಯೂಬ್ನಲ್ಲಿ ಆಮ್, ಅನೇಕ ವಿಧದ ಚಾನಲ್ಗಳಿವೆ, ಆದರೆ ಮಾನವನ ಪ್ರಗತಿಗೆ ಮಾರ್ಗದರ್ಶನ ಮಾಡುವ ಚಾನಲ್ಗಳು ಎಲ್ಲರನ್ನೂ ಸೆಳೆಯುತ್ತವೆ. ಆ ದಿಶೆಯಲ್ಲಿ ತಮ್ಮ ಚಾನಲ್ ತುಂಬ ಉಪಯುಕ್ತವಾಗಿದೆ ಸರ್, ಇನ್ನೂ ಹೆಚ್ಚಿನ ಪ್ರಗತಿ ಕಾಣಲಿ ಎಂದು ಆಶಿಸುತ್ತೇನೆ ಅಂತ ಹೇಳಿದ್ದಾರೆ. ಮಂಜುಳಾ ಅವರೇ ಧನ್ಯವಾದ. ಸಂತೋಷ್ ಶೆಟ್ಟಿ ಅವರು ಗುರುಗಳಿಗೆ ಶರಣು. ನಮ್ಮ ಬದುಕಿನಲ್ಲಿ ಬರುವ ಪ್ರತಿಯೊಬ್ಬರನ್ನ ಕೇವಲ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ನೆನೆಸ್ಕೊಳ್ಳೋದಲ್ಲ, ಪ್ರತಿದಿನ ನೆನೆಸ್ಕೋಬೇಕು, ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಧನ್ಯವಾದ. ಶ್ರೀನಿವಾಸ್ ಬಿರಾದಾರ್ ಹೇಳ್ತಾರೆ, ನಮ್ಮ ಭಾರತೀಯ ಸಂಸ್ಕೃತಿ ಸರ್ ಕೃತಜ್ಞತೆ ಅಂತ. ಸ್ನೇಹಿತರೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಕಳೆದ 20 ವರ್ಷಗಳಿಂದ ನಾಗಮ್ಮ ಫೌಂಡೇಶನ್ ವತಿಯಿಂದ ಕೃತಜ್ಞತೆ ಹೆಸರಲ್ಲೇ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ. 10 ಹಲವು ಸಾಧಕರನ್ನ ಗೌರವಿಸುವಂತಹ ಒಂದು ಉತ್ತಮವಾದ ಕಾರ್ಯ ಮಾಡ್ಕೊಂಡು ಬಂದಿದ್ದೇನೆ. ಉಪಕಾರ ಮಾಡಿದವರಿಗೆ ಋಣಿಯಾಗಿರುವುದು ಅದು ಕೃತಜ್ಞತೆ ಅಂತ ಹೇಳಿದ್ದೀರಿ. ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಉತ್ತರಗಳನ್ನು ನೀಡಿದ್ದೀರಿ. ಈ ಸೆಪ್ಟೆಂಬರ್ 14 ಬೆಂಗಳೂರಿನಲ್ಲಿ ನಡೆಯೋ ಕಾರ್ಯಕ್ರಮ 2025 ಭಾನುವಾರ ಬೆಳಗ್ಗೆ 9:30ಯಿಂದ ಮಧ್ಯಾಹ್ನ 1:00ವರೆಗೆ ನಡೀತಾ ಇರುವಂಥ ಕಾರ್ಯಕ್ರಮದಲ್ಲಿ 4 ಕೃತಿಗಳ ಲೋಕಾರ್ಪಣೆ ಆಗ್ತಾ ಇದೆ. ಅದರಲ್ಲಿ ಕನ್ನಡದಲ್ಲಿ ತರಬೇತಿಯಿಂದ ಯಶಸ್ಸು ಎನ್ನುವ ಒಂದು ಕೃತಿ, ಇನ್ನು Amazon.in ಮೂಲಕ ಸೆಲ್ಫ್ ಪಬ್ಲಿಷ್ ಮಾಡ್ತಾ ಇರುವಂತಹ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟೆಂಟ್ಲಿ, ಅನ್ಲಾಕ್ ದ ಪವರ್ ಆಫ್ ಯುನೀಕ್ನೆಸ್, ಪರ್ಸನಾಲಿಟಿ ಮಿರರ್ ಟ್ರಾನ್ಸ್ಫಾರ್ಮ್ಸ್ ಯು, ಈ 3 ಆಂಗ್ಲ ಕೃತಿಗಳು, ಒಟ್ಟು 4 ಕೃತಿಗಳು ಅವತ್ತು ಲೋಕಾರ್ಪಣೆಗೊಳ್ತಾ ಇದೆ. ಇನ್ನು ಪ್ರಶಸ್ತಿಗಳು, ಚಾಣಕ್ಯ ವ್ಯಕ್ತಿತ್ವ ರತ್ನ ಪ್ರಶಸ್ತಿ ಅಂತ ಒಂದು ಕನ್ನಡದ ವ್ಯಕ್ತಿತ್ವ ವಿಕಸನ ಪ್ರಶಸ್ತಿಗೆ ಈ ಬಹುಮಾನ ಹೋಗಲಿದೆ. ಇನ್ನು ನಾಗಮ್ಮ ಪ್ರಶಸ್ತಿ, ರವಿ ರುಹಿಡೇಕರ್ ಪ್ರಶಸ್ತಿ, ಪರಿಸರ ಪ್ರಶಸ್ತಿ, ಸೂಪರ್ ಅಚೀವರ್ ಅಂದರೆ ಸೂಪರ್ ಸ್ಪೀಕರ್ ಅವಾರ್ಡ್ ಅಂತ ನಮ್ಮ ಆನ್ಲೈನ್ ಕ್ಲಾಸ್ನ ಒಬ್ಬ ಸೀನಿಯರ್ ಸ್ಟೂಡೆಂಟ್ಗೆ ಕೊಡುವ ಪ್ರಶಸ್ತಿ, ಇನ್ನು ಸಾಧನಾ ಪ್ರಕಾಶ ರತ್ನ ಪ್ರಶಸ್ತಿಗಳು ಅವತ್ತು ವಿತರಣೆ ಮಾಡ್ತೇವೆ. 10 ಹಲವು ಸಾಧಕರನ್ನ ತಾವುಗಳು ನೋಡಲಿಕ್ಕೆ ಅವಕಾಶ ಸಿಗುತ್ತೆ. ಜೊತೆಗೆ 4,800 ವಿಡಿಯೋಗಳ ಮೂಲಕ 50,000 ಚಂದಾದಾರರನ್ನ ದಾಟಿರುವ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ನ ವಿಶೇಷತೆಯನ್ನು ಕೂಡ ನಾವು ಇಲ್ಲಿ ಅನೌನ್ಸ್ ಅಂದರೆ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಹಾಗಾಗಿ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೂ ಕೂಡ ನಾವು ಇದು ಅವಕಾಶವನ್ನು ನೀಡ್ತಾ ಸ್ನೇಹಿತರೆ. ಜೊತೆಗೆ ಕೃತಜ್ಞತೆ ಕಾರ್ಯಕ್ರಮದಲ್ಲಿ ನಮ್ಮ ಆನ್ಲೈನ್ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣೆಯೂ ಕೂಡ ನಡೆಯುತ್ತೆ. ಸೊ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ನಿಮ್ಗೆ ಆಹ್ವಾನ ಇರ್ತದೆ, ಆದರೆ ಮುಂಚೆನೆ ನೋಂದಣಿ ಮಾಡ್ಕೋಬೇಕು. 9620303000ಗೆ ನಿಮ್ಮ ಬಗ್ಗೆ ಮಾಹಿತಿ ಕೊಟ್ಟು ನೀವು ನೋಂದಣಿ ಮಾಡಿಕೊಂಡ್ರೆ ಅವಕಾಶ ಸಿಗ್ತದೆ. ಅದರ್ವೈಸ್ ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಪ್ರಯಾರಿಟಿ. ಯಾರಿಗೆ ಆಲ್ರೆಡಿ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಕಾರ್ಯಕ್ರಮಕ್ಕೆ ಸೇರಿರ್ತೀರಿ ಅವ್ರಿಗೆ ವಿಶೇಷವಾದ ಅವಕಾಶ ಇರ್ತದೆ. ಕೃತಜ್ಞತೆ ಪದ ನನಗೆ ಹೃದಯಕ್ಕೆ ತೀರಾ ಹತ್ರ ಇರುವ ಪದ. ಇನ್ಫ್ಯಾಕ್ಟ್ ಜೀವನದಲ್ಲಿ ನಾವು ಕೃತಜ್ಞತೆಯನ್ನು ಇಟ್ಟುಕೊಂಡರೆ ನಮ್ಮ ಬದುಕಿನಲ್ಲಿ ಸಾಧನೆಯನ್ನು ಮಾಡೋದಕ್ಕೂ ಕೂಡ ಸಾಧ್ಯ ಆಗತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕೃತಜ್ಞತೆ ಪ್ರತಿದಿನ ಎಲ್ಲರಲ್ಲಿ ಮೂಡಲಿ ಅಂತ ಆಶಿಸ್ತೇನೆ.